ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಈಗ ಅದು ಅಣುತ್ವ ಬೇಕಾಯ್ತಲ್ಲ, ಅಣುಭಾಷ್ಯ ಬರುತ್ತೆ. ಚಿಕ್ಕದ ಹೇಗೆ ಪ್ಯಾಕ್ ಮಾಡಕ್ಕೆ ಬರುತ್ತೆ, ಚಿಕ್ಕ ಪ್ಯಾಕ್ ಮಾಡಿ ಒಂದೇ ಸೀಟ್ ಇಟ್ಬಿಟ್ರೆ ಅಣುಭಾಷ್ಯ ಆಗಲಿಲ್ಲ. ಅದು ಅಷ್ಟು ಅರ್ಥ ಬರಬೇಕು ಅದರೊಳಗೆ. ಅದು ಅಣುಭಾಷ್ಯ. ಜ್ಞಾನದಲ್ಲಿ ಅಣುತ್ವ ಮಾಡೋದು, ಜ್ಞಾನದಲ್ಲಿ ಮಹತ್ವ ತೋರಿಸೋದು. ಟೀಕಾ ಎಲ್ಲ ಬರೀಬೇಕಾದ್ರೆ ದೊಡ್ಡದು ಮಾಡ್ತಾ ಹೋಗ್ಬೇಕು, ಮೂಲ ಬೇರೆ ಚಿಕ್ಕದು ಮಾಡ್ತಾ ಹೋಗ್ಬೇಕು. ನಿನ್ನೆ ಬಂದಿರಲಿಲ್ಲ, ಮೊನ್ನೆ ಬಂದಿದ್ದು. ನಿನ್ನೆ ಬಂದೇ ಇಲ್ಲವಲ್ಲ, ಬಂದಿತ್ತು ಆರಂಭ ಬಂದೇ ಇಲ್ಲ. ಪ್ರಣೇತ ಜ್ಯೋತಿರಿ ಮತ್ತೇನಾಯಿತು? ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ವಿಷ್ಣುರೇವ ವಿಜಿಜ್ಞಾಸ್ಯಃ ಸರ್ವಕರ್ತ ಆಗಮೋದಿತಃ ಸಮನ್ವಯ ಈಕ್ಷತೆಶ್ಚ ಪೂರ್ಣಾನಂದೋ ಅಂತರಃ ಖವತ್. ಎಷ್ಟು ಅಧಿಕರಣ ಕವರ್ ಮಾಡಿದ್ರು ಯೋಚನೆ ಮಾಡಿ. ಈಕ್ಷತೆ ಆನಂದಮಯ ಅಧಿಕರಣ, ಆಕಾಶಾಧಿಕರಣ, ಎಲ್ಲ ಅಧಿಕರಣ ಓದಿರುತ್ತೆ. ಪ್ರಣೇತ ಜ್ಯೋತಿರಿತ್ಯಾದ್ಯೈಃ ಪ್ರಸಿದ್ಧೈಃ ಅನ್ಯವಸ್ತುಷು ಉಚ್ಯತೆ ವಿಷ್ಣು ಏವ ಏಕಃ ಸರ್ವೈಃ ಸರ್ವಗುಣತ್ವತಃ. ಇಡೀ ಪಾದದ ಸಾರಾಂಶ. ಪ್ರಣೇತ ಜ್ಯೋತಿ ಜ್ಯೋತಿರಧಿಕರಣ ಇತ್ಯಾದ್ಯೈ ಆದಿಶಬ್ದದಿಂದ ಉಳಿದೆಲ್ಲ ಕೂಡ ಅನ್ಯ. ಇವೆಲ್ಲ ನೋಡೋದಕ್ಕೆಲ್ಲ ದೇವ್ರ ಹೆಸರು ಅನಿಸೋದೇ ಇಲ್ಲ. ಸರಿಯಾಗಿ ನೋಡಿದ್ರೆ ದೇವರ ಹೆಸರು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರ ಎಷ್ಟು ಹೆಸರು ನೋಡಿಬಿಟ್ರೆ ವ್ಯಗ್ರ. ವ್ಯಗ್ರ ಅಂದ್ರೇನು? ವ್ಯಗ್ರ ಅಂದ್ರೇನು? ವ್ಯಗ್ರನಾಗಿರೋ, ವ್ಯಗ್ರಚಿತ್ತ, ವ್ಯಗ್ರನಾಗಿದ್ದ, ಡಿಪ್ರೆಷನ್ಗೆ ಹೋದವನು ಅಂತ ಅರ್ಥ. ಸ್ವಲ್ಪ ಏನೋ ಮಾಡ್ತಾ ಡಿಪ್ರೆಸ್ ಆದವನು ಅಂತ ಅರ್ಥ. ದೇವ್ರಿಗೆ ಯಾರು ದೇವ ಹೇಳಬೇಕಲ್ಲ, ಅರ್ಥನೇ ಬೇರೆ. ಗೊತ್ತಾಯ್ತಾ? ವಿ ಅಂದರೆ ಗರುಡ, ಅಗ್ರ ಅಂದರೆ ಮುಂದಿರೋನು. ಗರುಡನ ಮುಂದೆ ಮಾಡಿಕೊಂಡಿರ್ತಾ, ಗರುಡನ ಮೇಲೆ ವರುಡ ವಾಹನ ಅಂತ ಅರ್ಥ ಆಗುತ್ತೆ. ನೋಡಿದ್ರೆ ವ್ಯಗ್ರ, ಅವ್ಯಗ್ರ. ಇನ್ನೊಂದು ಬಿಡಿಸಿ ಆಸೆ ಅವ್ಯಗ್ರ ಆಯಿತು. ಅವಿ ಅಂದರೆ ಕುರಿಗಳು. ಕುರಿ ಮೊದಲಾದರೂ ಇದ್ದರೂ ಕೂಡ ಅಗ್ರನಾಗೇ ಇರ್ತಾನೆ ಹೊರತು ವಿಕಾರ ಹೊಂದೋದೇ ಇಲ್ಲ. ವಿದ್ಯಾವನಿಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿ. ದೇವ್ರ ಮಹಿಮೆ ಹೇಳಕ್ಕೆ ಹೊರಟಾಗ ಇದನ್ನ ಅರ್ಥ ಮಾಡಕ್ಕೆ ಬರುತ್ತಾ? ಇಲ್ಲ. ಎಲ್ಲ ನಾವು ಒಂದೊಂದು ಅರ್ಥ ಆಗಬೇಕಾದ್ರೆ ಹೆಚ್ಚೆಚ್ಚು ಗೊತ್ತಿದ್ದಷ್ಟು ನಮ್ಮ ಅರ್ಥ ಆಗೋದು ಜಾಸ್ತಿ ಆಗ ಶುರುವಾಗುತ್ತೆ. ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ವಿಷ್ಣು ಹೇಳಲ್ಪಡ್ತಾನಲ್ಲ, ವಿಷ್ಣು ಒಬ್ಬನೇ ಹೇಳಲ್ಪಡ್ತಾನೆ. ಸರ್ವಶಬ್ದ ವಾಚ್ಯತ್ವ ಇರೋದು ಯಾರಿಗೆ? ವಿಷ್ಣುವಿಗೆ ಮಾತ್ರ. ಕೆಲವರಿಗೆ ಒಂದೊಂದು ಶಬ್ದ ಎರಡೆರಡು ಶಬ್ದ ವಾಚ್ಯ ಇದ್ದರೆ ಅದು ಕೂಡ ಫುಲ್ ಅಲ್ಲ, ವೆರಿ ಒಂದು ಟು ಸಮ್ ಎಕ್ಸ್ಟೆಂಟ್ ಅಷ್ಟೇ. ಪ್ರತಿಯೊಂದು ಪದದ ಫುಲ್ ಎಕ್ಸ್ಟೆಂಟು ದೇವರಿಗೆ ಇಷ್ಟ ಆದರೆ ದೇವ್ರು ಹೇಳಕ್ಕೆ ಬರೋದಿಲ್ಲ, ಅದಕ್ಕೆ ಫೇಲ್ ಆಗಿಬಿಡುತ್ತೆ. ಉಳಿದವರಿಗೆ ಜಾಸ್ತಿ ಆಗುತ್ತೆ ಕೆಲವು ಸಲ, ದೇವರಿಗೆ ಭಾರಿ ಕಡಿಮೆ ಆಗಿಬಿಡುತ್ತೆ. ಒಂದು ತುತ್ತನ್ನು ಇರುವೆ ಕಡೆ ಭಾರಿ ಜಾಸ್ತಿ, 106 ಇರುವೆ ತಿಂದು ಬಿಡುತ್ತೆ. ಒಬ್ಬ ಮನುಷ್ಯಗೆ ಏನು ಲೆಕ್ಕಕ್ಕೆ ಬರೋದೇ ಇಲ್ಲ. ಹಾಗೆ ದೇವರು ಎಲ್ಲ ಮಾತುಗಳು ಕೂಡ ದೇವ್ರ ಮುಂದೆ ಬರ್ತಾರೆ. ದೇ ಫೇಲ್. ಇವ್ರು ಹಾಗಲ್ಲ, ದೇ ಡು ನಾಟ್ ಎಕ್ಸ್ಪ್ರೆಸ್ ಅಂತಾರೆ. ಆಗಲ್ಲ, ದೇ ಫೇಲ್ ಟು ಎಕ್ಸ್ಪ್ರೆಸ್ ಫುಲ್ಲಿ. ಆಚಾರ್ಯಗೂ ಬೇರೆಯವ್ರ ವ್ಯತ್ಯಾಸ ಇದು. ಯಥೋ ವಾಚೋ ನಿವರ್ತತೆ ಅಂದರೆ ವಾಚ್ಯರೇ ಅಲ್ಲ ಅಂತ ಹೇಳ್ಬಿಟ್ಟು. ವಾಚ್ಯರೇ ಅದ್ರ ಬಗ್ಗೆ ಯಾಕೆ ಹೇಳ್ತೀರಿ ನೀವು? ಹೇಳೋದು ದಡ್ಡ ಆಗಿಬಿಡ್ತಾರೆ. ಅಲ್ಲ, ಪೂರ್ತಿ ಹೇಳೋದಕ್ಕೆ ಬರೋದಿಲ್ಲ. ಸರ್ವಗೋ ಸರ್ವತ್ರ ಇದ್ದಾನೆ. ಅತ್ತ ಚರಾಚರ ಗ್ರಹಣ. ಗೊತ್ತಾಯ್ತಾ? ಚರಾಚರ ಗ್ರಹಣ. ಅತ್ತ ಅಂದರೆ ನಮ್ಮ ಕನ್ನಡದಲ್ಲಿ ಅತ್ತ ಅಂದಮೇಲೆ ಆಗುತ್ತೆ, ಅತ್ತ ಅಂತ ಆಗ್ಬಿಡುತ್ತೆ. ಅತ್ತ ಎಲ್ಲವನ್ನೂ ತಿನ್ನುವವನು ಪ್ರಳಯ ಕಾಲದಲ್ಲಿ. ಆಮೇಲೆ ನಿಯಂತ, ಸರ್ವನಿಯಂತ. ನೋಡಿ ವಿಷ್ಣು ಸಹಸ್ರನಾಮ ನಿಯಂತ, ಎಲ್ಲವೂ ನಿಯಮನ ಮಾಡುವವನು. ಮಾಡಬೇಕು, ಮೇಲೆ ನಿಲ್ಲಬೇಕು. ಗೊತ್ತಾಯ್ತಾ? ಹೌದು. ಪ್ರತಿ ಸೂತ್ರದಲ್ಲೂ ಹಾಗೆ, ಅದು ಒಂದೇ ಸೂತ್ರ ಅಲ್ಲ, ಪ್ರತಿ ಸೂತ್ರದಲ್ಲೂ ಕೂಡ ಆ ರೀತಿಯೇ ಇರೋದು. ಯಾವ್ದು ಏನು ಮಾಡ್ಕೊಂಡ್ಬಿಟ್ರು? ಪೂರ್ವಪಕ್ಷ ಸೂತ್ರ ಬೇರೆ, ಈ ಪುಸ್ತಕ ಎರಡು ಬೇರೆ ಮಾಡ್ಕೊಂಡ್ಬಿಟ್ರು. ಅಲ್ಲ, ಪ್ರತಿ ಸೂತ್ರ ಆಚಾರ ಕಾಂಟ್ರಿಬ್ಯೂಷನ್ ನಮಗೆ ಬೇರೆಯವ್ರು ಹೇಳಿದ್ರೆ ಗೊತ್ತಾಗುತ್ತೆ. ಪಾಪ ಅವ್ರು ಹೇಳೋದಿಲ್ಲ, ಆದ್ರೆ ಗೊತ್ತಾಗೋದಿಲ್ಲ. 564 ಸೂತ್ರಗಳು ಅಂತಲೇ ಕಡಿಮೆ ಮಾಡ್ಕೊಬಿಟ್ರು. 560 ಮಾಡ್ಕೊಳ್ಳೇ ಇಲ್ಲ. ಆಮೇಲೆ ಆ ಸೂತ್ರಗಳಲ್ಲೂ ಪೂರ್ವಪಕ್ಷ ಸೂತ್ರ ಇದ್ದ ಅದು 2 ಭಾಗ ಮಾಡ್ಕೊಬಿಟ್ರು. ಅದು ಮೀಮಾಂಸಾ ಸೂತ್ರದಲ್ಲಿ ಆಗಿದೆ, ಇದರಲ್ಲಿ ಆಗಿಲ್ಲ. ಇದೆಲ್ಲ ಆಚಾರಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್. ಗೊತ್ತಾಯ್ತಾ? ಅದನ್ನೆಲ್ಲ ತೋರಿಸಿದ್ರೆ ಜಗತ್ತಿಗೆ ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಬರೀ ಜಗಳ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಸ್ವಲ್ಪ ನೋಡಿ, ಏನಪ್ಪ ಇಷ್ಟು ಜಗಳ ಹುಡ್ಸಿ ಹೋಗ್ಬಿಟ್ಟಾರೆ, ಬಂದು ಆಚಾರ ಸಿಕ್ಕಾಬಿಟ್ಟು ಜಗಳ ಹಾಕಿಬಿಟ್ರು. ಅಲ್ಲ, ಎಷ್ಟು ಸಾಲ್ವ್ ಮಾಡಿದ್ದಾರೆ ಅದನ್ನೆಲ್ಲ ಕೂಡ. ಅದು ನೋಡೋ ಹ್ಯಾಂಗೆಲ್ಲ ಚೇಂಜ್ ಮಾಡಿಬಿಟ್ರು. ಬ್ರಹ್ಮಸೂತ್ರ ಹೇಗೆ ನೋಡಬೇಕು, ಅದು ಎಷ್ಟು ಅರ್ಥ ಕೊಡುತ್ತೆ. ಸುಮ್ಮನೆ ಅದು ಆರ್ಡಿನರಿ ಬುಕ್ನಲ್ಲಿ ಸುಮ್ಮನೆ ಪೇಂಟ್ ಹೊಡೆದು ಹಾಕಿದ್ದಾರೆ, ಮೆತಿ ಮಾಡಿಬಿಟ್ಟಿದ್ದಾರೆ ಅದನ್ನು.
ಅಲ್ಲ, ಅದು ಗೋಲ್ಡ್ ಪೇಂಟೆಡ್ ಅಲ್ಲ, ಅದು ಗೋಲ್ಡ್ ಪಾಲಿಶ್ಡ್ ಅಲ್ಲ, ಪ್ಯೂರ್ ಗೋಲ್ಡ್. ಅದನ್ನು ಆ ರೀತಿ ಮಾಡಿ ಏರಣ ಮಾಡಿಬಿಟ್ಟಿದ್ರು. ಅದಕ್ಕೆ ಅವತಾರ ಮಾಡಬೇಕು. ಎಷ್ಟು ಪ್ರಶಸ್ತ ನಾಲೆಡ್ಜ್ ಅದು. ಸರ್ವಗೂ ಅರ್ಥ ನಿಯಂತಾಚ ದೃಶ್ಯತ್ವಾದ್ಯುಜ್ಜಿತ ಸದಾ. ದೃಶ್ಯತ್ವಾದಿದ್ದಾನೆ, ಆದರೆ ಪೂರ್ತಿ ದೃಶ್ಯನ ಆಗೋದೂ ಇಲ್ಲ. ವಿಶ್ವ ಜೀವ ಅಂತರತ್ವಾದ್ಯೈ ಲಿಂಗೈ ಸರ್ವೈರ್ಯುತಸ್ಸೈ. ಲಿಂಗಾತ್ಮಕ ಶಬ್ದಗಳು ಅಂದರೆ ಏನರ್ಥ? ಯಾವುದೇ ನೀವು ಲಕ್ಷಣ ಕೊಡೋಕೆ ಹೋದರೂ ದೇವರಲ್ಲೇ ಇದೆ, ಹೆಸರು ಹೇಳಿದರೂ ದೇವರಲ್ಲೇ ಇದೆ, ಬೈದರೂ ಹೆಸರು ದೇವರಲ್ಲಿ ಅಪ್ಲೈ ಆಗುತ್ತೆ. ಅದಕ್ಕೆ ತತ್ರ ಪ್ರಸಿದ್ಧ ಹೇಳಬೇಕಾಗಿಲ್ಲ. ಆಮೇಲೆ ಉಭಯತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ ಆಗೋದು. ಕೆಲವು ಪದಗಳು ದೇವ್ರನ್ನ ಹೇಳೋ ಚಾನ್ಸಸ್ಸೇ ಇಲ್ಲ ಅಂದ್ಕೊಂಡ್ರೆ ವ್ಯಗ್ರ. ದೇವ್ರಿಗೆ ಅಪ್ಲೈ ಆಗೋ ಚಾನ್ಸೇ ಇಲ್ಲ, ಫಸ್ಟ್ ಕ್ಲಾಸಾಗಿ ಅಪ್ಲೈ ಆಗುತ್ತೆ. ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಸೂರ್ಯಾದಿ ಭಾಸಕ ಸಮನ್ವಯಾಧ್ಯಾಯ ಅಂತ ಅವರು ಹೋಗ್ತಾರೆ, ಹೆಸರನ್ನು ಹೋಗ್ತಾರೆ. ಸಮನ್ವಯಾಧ್ಯಾಯ ಅಂತ ಹೇಳಿದ ಮೇಲೆ ಗುಣ ಸಮನ್ವಯ ಮಾಡಬೇಕು. ನಿರ್ಗುಣ ಸಮನ್ವಯ ಮಾಡ್ತೀರಿ? ನಿರ್ಗುಣರಿಗೆ ಒಂದು ಗುಣ ಸಮನ್ವಯ ಮಾಡೋಕ್ಕೂ ಬರೋದಿಲ್ಲ. ಆದರೆ ಹೆಸರಿನಲ್ಲೇ ಸಮನ್ವಯ ಪದದಲ್ಲೇ ಎಲ್ಲ ಹೊರಟೋಯ್ತು. ಸರ್ವಾಶ್ರೇಯ ಪೂರ್ಣಗುಣ ಸೋ ಅಕ್ಷರ ಸನ್ ಹೃದಬ್ಜಗ ಸೂರ್ಯಾದಿಭಾಸಕ ಪ್ರಾಣಪ್ರೇರಕೋ ದೈವತೈರಪಿ. ಸರ್ವಾಶ್ರೇಯ ಆಧಾರನಿಲಯೋ ಧಾತ, ಆಧಾರ ನಿಲಯ, ಸರ್ವಾಶ್ರಯ ಎಲ್ಲದಕ್ಕೂ ಆಶ್ರಯ. ಪೂರ್ಣಗುಣ ಪರಿಪೂರ್ಣ ಗುಣದಿಂದ ಕೂಡಿದವು. ಅನಂತ ಗುಣಗಳು ಒಂದೊಂದು ಪರಿಪೂರ್ಣ ಗುಣಗಳು. 4-5 ಒಂದು ಪೂರ್ಣ ಅಲ್ಲ, ಅನಂತ ಒಂದಿದ್ದ ಅದು ಪೂರ್ಣ ಇಲ್ಲ. ದೇವರು ಅನಂತ ಅನಂತ ಪ್ರತಿಯೊಂದು ಪೂರ್ಣ ಪೂರ್ಣ ಪೂರ್ಣ. ಕಂಪಕೋ ಮತ್ತು ಉಳಿದ ಗುಣ ಒಂದೇ ಗುಣ ಉಳಿದ ಗುಣ ಕೆಲಸನೂ ಮಾಡುತ್ತೆ. ಭಾಸಕ ಪ್ರಾಣ ಸೂರ್ಯಾದಿ ಭಾಸಕ ಸೂರ್ಯಾದಿಗಳಿಗೆ ಬೆಳಕು ಕೊಡಬವನು. ಪ್ರಾಣಪ್ರೇರಕ ಪ್ರಾಣದೇವರಿಗೂ ಪ್ರೇರಕನಾದವನು. ದೈವತೈರಪಿ ದೈವತೈರಪಿ ಏನಿದ್ದಾರೆ ದೇವತೆಗಳಿದ್ದಾರಲ್ಲ ಅವರಿಗಿಂತ ಹೆಚ್ಚಾಗಿ ಮುಖ್ಯ ಪ್ರೇರಕರು ಭಗವಂತನೇ. ಉಳಿದವರು ಪ್ರೇರಕರಲ್ಲ ಅಂತಲ್ಲ, ಆದರೆ ಪರಿಪೂರ್ಣ ಪ್ರೇರಕ, ಮುಖ್ಯ ಪ್ರೇರಕ, ಮೂಲ ಪ್ರೇರಕ ಅಂದರೆ ದೇವರೊಬ್ಬನೇ. ಇದಿಷ್ಟು ಕೂಡ ಒಂದು ಹಂತ. ನೇಯೋ ನವೇದೈಹಿ ಶೂದ್ರಾದ್ ಇವೆಲ್ಲ ಸರ್ವಾಶ್ರಯ ಪೂರ್ಣಗುಣ ಅಕ್ಷರ ಸನ್ ಹೃದಬ್ ದೇವರಲ್ಲಿದ್ದಾನೆ. ಹೃದಬ್ಜಗ ಹೃದಯ ಕಮಲದಲ್ಲಿದ್ದಾನೆ. ಹೃತ್ ಅಬ್ಜ ಗ ಹೃದಯ ಕಮಲದಲ್ಲಿ ಎಲ್ಲ ಕಡೆ ಇದ್ದಾನೆ. ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ, ಹೃದಯ ಕಮಲದೊಳಗಿದ್ದಾನೆ. ದೇಹದೊಳಗೆ ಎಲ್ಲ ಕಡೆಯೂ ಇದ್ದಾನೆ. ಮತ್ತೆ ಯಾವ ದೇಹದಲ್ಲಿ ದೇವರಿಲ್ಲ, ದೇಹ ಡೆಡ್ ಅಂತ ಅರ್ಥ. ಪ್ರತಿಯೊಂದು ಕಡೆಯೂ ಇದ್ದಾನೆ. ವಿಶೇಷವಾಗಿ ಯಾವುದು? ಆಫೀಸರಿಗೆ ಆಫೀಸೆಲ್ಲ ಆಫೀಸರೇ. ಚೇಂಬರಲ್ಲಿ ಕೂತಾಗೇನಂತಾರೆ? ಅದು ಚೇಂಬರ್ ಅಂತಾರೆ ತಲ. ಹಾಗೆ ದೇವರಿಗೆ ಮುಖ್ಯವಾದಂಥ ಪೂಜ್ಯ ಸ್ಥಳ ಯಾವುದು ಅಂತ ಗರ್ಭಗುಡಿ. ದೇಹ ದೇವಾಲಯ ಆದರೆ ಹೃದಯ ಗರ್ಭಗುಡಿ ಇದ್ದ ಹಾಗೆ. ಆದರೆ ಮಂಟಪ, ಅದರಲ್ಲಿ ವಾಯುದೇವರ ಮಂಟಪ, ಅದರಲ್ಲಿ ಪರಮಾತ್ಮ ಕೂತಿದ್ದಾನೆ. ಅದು ಚಿಂತನೆ ಮಾಡೋದು ಒಳಗಿನ ಚಿಂತನೆ. ಸೂರ್ಯಾದಿ ಭಾಸಕ ಪ್ರಾಣಪ್ರೇರಕ ದೈವತೈರಪಿ ನೇಯೋ ನವೇದೈ ಶೂದ್ರಾದ್ಯೈ ಕಂಪಕೋ ಅನ್ಯಶ್ಚ ಜೀವತಃ. ಅದಷ್ಟು ನಾಳೆ, ಅದು ಮುಂದಿನ ಪಾದ.